ನಿಮ್ಮ ಇಬ್ಬರು ಪ್ರೀತಿ ಬಗ್ಗೆ ಸ್ಟಾರ್ಟ್ ಮಾಡೋಣ. ಪ್ರೀತಿ ಹೇಗೆ ಸ್ಟಾರ್ಟ್ ಆಯ್ತು ಸರ್? ಮೇಡಮ್ ನೀವು ಹೇಳ್ತೀರಾ? ನೀವು ಹೇಳಿ. ಪುಸ್ತಕದಿಂದ ಅಂತ ಹೇಳಿದ್ರಿ. ಇದಂತೂ ಭಾಳ ಒಂಥರ ಯಾವುದೋ ಒಂದು ಹಳೆ ಮೂವಿ ಕಣ್ಮುಂದೆ ಬಂದಂಗೆ ಹೋದಂಗೆ. ಪ್ರಕಾಶ್ ಅವಾಗ ಕೆಲಸ ಮಾಡಿಕೊಂಡು MA ಮಾಡಲಿಕ್ಕೆ ಬರ್ತಾಯಿದ್ರು. ಹೀಗಾಗಿ ಅವರು ಆಗಾಗಲೇ ಜನಪ್ರಿಯ ವ್ಯಕ್ತಿ ಆಗಿಬಿಟ್ಟಿದ್ರು. ನಾಟಕ ಬರೆದಿದ್ರು, ಆಮೇಲೆ ಕೆಲಸ ಮಾಡ್ಕೊಂಡು ಓದ್ತಾ ಇದ್ದಾರೆ ಅಂದರೆ ಅವರಿಗೆ ಕೈಯಲ್ಲಿ ಕಾಸಿರೋದಲ್ಲ. ನಾವೆಲ್ಲ ಕ್ಯಾಂಟೀನ್ ಕಾಫಿ ಖುಷಿ ಪಟ್ಕೊಂಡು ಸುಮ್ಮನೆ ಇದ್ದರೆ ಇವರು ನಮ್ಮನ್ನು ಹೋಟ್ಲಿಗೆ ಕರ್ಕೊಂಡು ಹೋಗಿ ತಿಂಡಿ ಎಲ್ಲ ಕೊಡಿಸೋರು. ಹೀಗಾಗಿ ನಮ್ಮಲ್ಲಿ ಸ್ವಲ್ಪ ಶ್ರೀಮಂತ. ಆಮೇಲೆ ನಮ್ಮ ಹತ್ರ ನೋಟ್ಸುಗಳು ನಿಲ್ಸ್ಕೊಳ್ಳೋರು. ಹೀಗಾಗಿ ನೋಟ್ಸು ಕೊಡ್ತಾಯಿದ್ದೆ. ಆಮೇಲೆ ಪ್ರಕಾಶ್ ಹತ್ರ ಸಾಕಷ್ಟು ಪುಸ್ತಕ ಇದೆ ಅನ್ನೋದು ಗೊತ್ತಾಯಿತು. ಪುಸ್ತಕ ಓದೋ ಹುಚ್ಚಿತ್ತಲ್ಲ, ಆ ಪುಸ್ತಕಗಳೆಲ್ಲ ಕೊಡಿ ಅಂತ ಹೇಳಿ ಅದರ ವಿನಿಮಯ ನಡೆಯೋಕ್ಕೆ ಶುರುವಾಯಿತು. ಹಾಗೆಯೇ ಒಂದು ಪುಸ್ತಕದಿಂದ ನಾವು ಪ್ರೇಮಿಗಳಾಗ್ಬಿಟ್ಟಿದ್ದು. ಬರೀ ಪುಸ್ತಕ ಪ್ರೇಮಿ ಒಬ್ಬರೇ ಅಲ್ಲ, ಅಷ್ಟೇ ಅಲ್ಲ, ಪುಸ್ತಕದಿಂದಲೇ ಪ್ರೇಮಿ ಆಗಿದ್ದರಿಂದಲೇ ಪುಸ್ತಕವೇ ನಮ್ಮ ಗುರುತು ಅಂತಂದ್ಬಿಟ್ಟು ಅಂಕಿತ ಪುಸ್ತಕ ಅಂತ ಹೆಸರಿಟ್ಟಿದ್ದು ಅದೇ ಕಾರಣ, ಅದೇ ಹಿನ್ನೆಲೆ. ಅಂಕಿತ ಅಂದರೆ ಒಂದು ಗುರುತು ಅಂತ. ಯಾವುದು ನಿಮ್ಮ ಗುರುತು ಅಂದರೆ ಪುಸ್ತಕ. ನಾನು ಅದನ್ನೇ ಕೇಳ್ಬೇಕಂತ ಮಾಡಿದ್ದೆ, ಅಂಕಿತ ಅಂದರೆ ಯಾರು ಅಂತ. ಅಂಕಿತ ಅಂದರೆ ಅರ್ಥ ತೆಗೆದುಕೊಂಡು ನಾವು ಆ ರೀತಿ ಹೆಸರನ್ನು ಇಟ್ಟಿದ್ದಷ್ಟೇ. ಅಂದರೆ ಪುಸ್ತಕವೇ ನಮ್ಮ ಗುರುತು, ಪುಸ್ತಕದಿಂದಲೇ ನಾವು ಒಂದಾದವರು, ಆ ಅರ್ಥದಲ್ಲಿ ಅಷ್ಟೇ. ಒಂದು ಎಷ್ಟು ವರ್ಷದ ಪ್ರೇಮ ಅನ್ಬೋದು ಮೇಡಮ್? ನಾವು MA ಮಾಡೋ ಕಾಲಕ್ಕೆ ನಾವು ಪರಸ್ಪರ ಸ್ನೇಹಿತರಾಗಿದ್ದು. 82ರಲ್ಲಿ ಪಾರ್ಕ್ ಗಿರ್ಕೆಲ್ಲ. ಹೌದು ಹೌದು. ಅವಾಗ ಇವ್ರ ಮನೆಯ ಒಂದು ರೀತಿ ನೀತಿ ಸಂಪ್ರದಾಯ ಎಲ್ಲ ಬೇರೆ ಇತ್ತು, ನಮ್ಮದೇ ಬೇರೆ ಇತ್ತು. ಹೀಗಾಗಿ ಸಾಕಷ್ಟು ನಾನು ಇವರ ಮನೆಯ ವಿಚಾರಗಳನ್ನೆಲ್ಲ ತಿಳ್ಕೊಂಡೆ. ಹಾಗೆ ಪ್ರಕಾಶ್ಗೂ ಕೂಡ ನಮ್ಮ ಮನೆಯ ವಿಚಾರಗಳೆಲ್ಲ ಗೊತ್ತಾಯಿತು. ಯಾಕಂದರೆ ನಮ್ಮದು ಇಬ್ಬರು ಭಿನ್ನ ಧರ್ಮಕ್ಕೆ ಸೇರಿದವರು. ಅಂದರೆ ಅಂತಹ ಧಾರ್ಮಿಕ ರಿಚುವಲ್ಸ್ ಬೇರೆ ಇತ್ತೇ ಹೊರತು ಬೇರೆ ರೀತಿ ಎಲ್ಲ ಒಂದೇ ವಾತಾವರಣ ಅಂತ ಅನ್ಸತ್ತೆ ನನಗೆ. ಯಾಕಂದರೆ ನಮ್ಮ ಮಾವನವರು ಟೀಚರ್ ಆಗಿದ್ದವರು, ಕನ್ನಡ ಪಂಡಿತರು. ನಮ್ಮ ತಾಯಿ ಕೂಡ ಟೀಚರು, ನಮ್ಮ ತಂದೆ ಕೂಡ ಇದಾಗಿದ್ದರು, ಪತ್ರಕರ್ತರಾಗಿದ್ದರು. ಹೀಗಾಗಿ ಇಬ್ಬರ ಮನೆಯಲ್ಲೂ ಓದುವ ಹವ್ಯಾಸ ಇತ್ತು, ಪ್ರೋತ್ಸಾಹ ಕೊಡೋರು. ಆದ್ದರಿಂದಾಗಿ ಒಂದು ರೀತಿ ಪುಸ್ತಕದ ನಂಟು ನಮಗೆ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಇವಾಗ ಹೇಳಿದ್ರಿ ಮೇಡಮ್ ನಾವು ಬೇರೆ ಧರ್ಮದವ್ರು ಅಂತೇಳಿ, ಅದನ್ನು ಫಸ್ಟ್ ಮನೆಯಲ್ಲಿ ನಿಮ್ಮ ಪ್ರೀತಿ ವ್ಯಕ್ತಪಡಿಸಿದಾಗ ಮನೆಯಲ್ಲಿ ರಿಯಾಕ್ಷನ್ ಹೆಂಗಿತ್ತು ಮೇಡಮ್? ನಮ್ಮ ಇನ್ನೊಂದು ಆಗಿದ್ದು ಅಂದರೆ ನಮಗೆ ನಮ್ಮ ಗುರುಗಳೆಲ್ಲ ಈ ರೀತಿ ಮೇಲ್ಪಂಕ್ತಿ ಹಾಕ್ಕೊಟ್ಬಿಟ್ಟಿದ್ರು. ನಮ್ಮ ಗುರುಗಳಲ್ಲೇ ಬೇಕಾದಷ್ಟು ಜನ ಆ ರೀತಿ ಪ್ರೇಮ ವಿವಾಹ ಆದವರಿದ್ದರು. ಪ್ರಕಾಶ್ ಅವಾಗ ಕೆಲಸ ಮಾಡ್ಕೊಂಡಿದ್ದರಿಂದ ಸ್ವಾವಲಂಬಿ ಆಗಿಬಿಟ್ಟಿದ್ರು ಅವರು. ಮನೇಲಿ ಎಲ್ಲರನ್ನೂ ಒಪ್ಪಿಸ್ಬೋದಾಗಿತ್ತು ಅವ್ರಿಗೆ. ಆದರೆ ನಾನು ಇನ್ನೂ ಸ್ವಾವಲಂಬಿ ಆಗಿರಲಿಲ್ವಲ್ಲ, ಮನೇಲಿ ಹೇಳೋಕ್ಕೆ ಹಂಚ್ಕೊಂಡೆ ನಾನು. ಪ್ರಕಾಶ್ ಮನೇಲಿ ಎಲ್ಲರಿಗೂ ಹೇಳಿನೇ ಅವರು, ನಾವು ಆರ್ಯ ಸಮಾಜದಲ್ಲಿ ಮದುವೆ ಆಗಿದ್ದು, ಅಲ್ಲಿಗೆ ಎಲ್ಲರೂ ಬಂದಿದ್ರು ಹೆಚ್ಚು ಕಡಿಮೆ. ನಮ್ಮ ಅವ್ರನ್ನ ಬಿಟ್ಟು ಇನ್ನೆಲ್ಲರೂ ಬಂದಿದ್ರು. ನಮ್ಮ ಮನೇಲಿ ನಾನು ಹೇಳಕ್ಕೆ ಹಿಂಜರದೆ. ಹೀಗಾಗಿ ನಮ್ಮ ಮನೆಯಿಂದ ನನ್ನ ಸಹೋದರಿ ಒಬ್ಬಳೇ ಬಂದಿದ್ದು. ಮದುವೆ ನಂತರ ಅದೇ ದಿವಸವೇ ನಾವು ಮನೆಗೆ ಹೋಗಿ ನಮ್ಮ ತಂದೆ ತಾಯಿ ಹೇಳಿದಾಗ ಅವ್ರಿಗೆ ನಿಜಕ್ಕೂ ಶಾಕ್ ಆಯಿತು. ಆಮೇಲೆ ನನಗೂ ಒಂದು ರೀತಿ ಅದರ ಬಗ್ಗೆ ಪಶ್ಚಾತ್ತಾಪ ಇದೆ. ನಾನು ಹೇಳಬಹುದಾಗಿತ್ತೇನೋ ವಿಷಯ, ತಿಳಿಸಿದ್ರೆ ಅದು ಎಲ್ಲ ಒಟ್ಟಿಗೆ ಸೇರಿ ಅದು ಒಂದು ಸುಂದರ ಸಮಾರಂಭ ಆಗ್ತಿತ್ತೇನೋ ಅಂತ. ನಾನು ಅದು ಒಪ್ಕೊಳ್ಳಿಲ್ಲ ಅಂದರೆ ಅಂತ ಹೇಳಿ ಹಂಚ್ಕೊಂಡೆ. ಅಂದರೆ ಮೇಡಮ್ ನೀವು ಮನೆಯಲ್ಲಿ ಹೇಳ್ದೇನೆ ಮದುವೆ ಆಗಿ ಆ ನಂತರ ಮನೆಯಲ್ಲಿ ಹೋಗಿ ಹೇಳಿದ್ದು ನಾನು. ಆಮೇಲೆ ನಮ್ಮ ತಂದೆಗೆ ಮೊದಲಿಗೆ ಬಹಳಷ್ಟು ಬೇಜಾರಾಯಿತು, ಶಾಕ್ ಆಯಿತು ತಂದೆ ತಾಯಿಗೆ. ಆನಂತರ ಅವರು ಅದನ್ನು ಒಪ್ಕೊಂಡ್ರು. ಆಮೇಲೆ ಒಂದು ವಾರದಲ್ಲೇ ನಮಗೆ ಒಂದು ಸಮಾರಂಭನೂ ಇಟ್ಕೊಂಡು ಅದನ್ನು ನಮ್ಮ ಮನೆ ಕಡೆ ಎಲ್ಲರೂ ಬಂದಿದ್ದರು. ನಂತರದಲ್ಲಿ ಪ್ರಕಾಶ್ ನಮ್ಮ ಮನೆ ಕಡೆ ಅತ್ಯಂತ ಪ್ರೀತಿಯ ಅಳಿಯ ಆದರು. ನಾನು ಅವ್ರ ಮನೆ ಕಡೆ ಪ್ರೀತಿಯ ಸೊಸೆ ಆದೆ. ನನ್ನ ಬಗ್ಗೆ ಬಹಳಷ್ಟು ಗೌರವದಿಂದ ಅವರು ನನ್ನ ಸ್ವೀಕಾರ ಮಾಡಿದ್ರು. ಅದನ್ನು ನಾನು ಈಗಲೂ ತುಂಬ ಖುಷಿಯಿಂದ ಹೇಳ್ಕೊತೀನಿ. ಸರ್, ಇವಾಗ ನೀವು ಫಸ್ಟ್ ಮೇಡಮ್ ಬುಕ್ ನೀವೇ ಕೊಟ್ಟಿದ್ರ ಅಂತ ಮೇಡಮ್ ಅವರು ಹೇಳಿದರು. ಯಾವ ಬುಕ್ಕ ಕೊಟ್ಟಿದ್ರಿ ಸರ್? ಯಾವ ಒಂದು ಬರಗಾರ ಬುಕ್ಕವನ್ನು ಕೊಟ್ಟಿದ್ರಿ? ಅದೆಲ್ಲ ಏನು ನೆನಪಿಲ್ಲ, ಎಷ್ಟೋ ವರ್ಷ ಆಗೋಯ್ತು. ಬೇಕಾದಷ್ಟು ಪುಸ್ತಕಗಳು ಕೊಟ್ಟಿದ್ದೀವಿ. ನೀವು ನಾಟಕ ರಂಗದಿಂದ ಬಂದವರು ಅಂತ ಹೇಳ್ತಾ ಇದ್ರಿ ಸರ್. ಮೇಡಮ್ಗಾಗಿ ಯಾವ್ದಾದ್ರು ಒಂದು ನಾಟಕದ ನೀವೇ ಬರೆದಿರುವಂಥ ಡೈಲಾಗ್ ಅಥವಾ ಕವಿತೆಯನ್ನು ಹೇಳ್ಬೋದಾ? ಕವಿತೆಯನ್ನು ನಾನು ಕವಿ ಅಲ್ಲ, ಕವಿತೆಯನ್ನು ನಾಟಕದ ಡೈಲಾಗ್ ಹೇಳ್ತಿದ್ರಲ್ಲಪ್ಪ ಯಾವಾಗ್ಲೂ. ಜೋಕುಮಾರ ಸ್ವಾಮಿ ಅಥವಾ ಇವ್ರದ್ದು ಗಿರೀಶ್ ಕಾರ್ನಾಡ್ದು ಕನಸುಗಳ ದಾರಿ
ಇಲ್ಲ ಆ ರೀತಿ ಎಲ್ಲ ಈಗ ಬಿಟ್ಬಿಟ್ಟಿದ್ದೀವಿ ಈಗೆಲ್ಲ. ಅಲ್ಲ, ಒಂದು dialogue ರಂಗಭೂಮಿ ಹೇಳ್ಬೋದು. ಇದೆಲ್ಲ ಈಗ ಬಿಟ್ಬಿಟ್ಟಿದ್ದೀವಿ. ಹೇಳಿ ಸರ್, ಮೇಡಮ್ ನೀನೇ ಹೇಳ. ಅವರಾದ್ರೆ ಹಾಡು ಹೇಳ್ತಾರೆ, ಅವರ ಹಾಡುಗಾರ್ತಿ. ನೀವೊಂದು ಹೇಳಿ ಸರ್, ನೀವೊಂದು ನಾನು ಹಾಡುಗಾರ ಅಲ್ಲ. ಅಲ್ಲ ಸರ್, ಮೇಡಮ್ ನಾಟಕದ ಡೈಲಾಗ್ ಹೇಳ್ಬೋದು ಅನ್ಸುತ್ತೆ. ನಿಮ್ಮ ನಾಟಕದ ಡೈಲಾಗ್ ತಮಾಷೆ ಅಂದರೆ, ಅವರ ನಾಟಕ ಅನ್ವೇಷಕರುನಲ್ಲಿ ಒಂದು ಯುವಕನ ಮೊದಲು ಇವ್ರದೇ ಒಂದು ರಂಗರಿಂಗಣ ತಂಡ ಅಂತ ಇತ್ತು. ಅದರಲ್ಲಿ ಇವರು ಸಾಕಷ್ಟು ಪ್ರಯೋಗಗಳನ್ನು ಮಾಡಿದರು, ಅಂದರೆ ರಂಗ ಪ್ರಯೋಗಗಳನ್ನೆಲ್ಲ ಮಾಡಿದರು. ಇವರ ನಾಟಕ ಸುಮಾರು ಜನಪ್ರಿಯ ಆಗಿ 3000ಕ್ಕೂ ಹೆಚ್ಚು ಶೋಸ್ ಆಗಿದೆ, ಅನ್ವೇಷಕರು. ಆಮೇಲೆ ಅದನ್ನು ಘಟಾನುಘಟಿ ನಟರೆಲ್ಲ ನಟಿಸಿದ್ದಾರೆ ಆ ನಾಟಕದಲ್ಲಿ. ಈ ಮುಖ್ಯಮಂತ್ರಿ ಚಂದ್ರು ಇರ್ಬೋದು, ಗಜಾನನ್ ಶರ್ಮಾ, ಈಗ ಲೇಖಕರಾಗಿ ಬಹಳ ಪ್ರಸಿದ್ಧರು. ಅವರು ಒಂದು ಕಾಲಕ್ಕೆ ಈ ನಾಟಕವನ್ನು ಅಭಿನಯಿಸಿದವರು. ಹೀಗಾಗಿ ಅದರಲ್ಲಿ ಮೊದಲ ಒಂದು ಪ್ರಯೋಗದಲ್ಲಿ ಪ್ರಕಾಶ್ ಅದರಲ್ಲಿ ಒಂದು ಯುವಕನ ಪಾತ್ರ ಬರುತ್ತೆ, ಶಾಂತಿ ಇಲ್ಲಿದೆ ಅಂತ ಹುಡ್ಕೊಂಡು ಹೋಗೋ ಪಾತ್ರ. ಅದನ್ನು ಪ್ರಕಾಶ್ ನಿರ್ವಹಿಸ್ತಾ ಇದ್ರು. ಶಾಂತಿ ಎಲ್ಲಿದೆ ಅಂತಂದ್ಬಿಟ್ಟು. ಆಮೇಲೆ ಶಾಂತಿ ಥರ ನಾನು ಸಿಕ್ಕೆ ಅವ್ರಿಗೆ. ನೀವು ಹಾಡುಗಾರ ಅಂತ ಹೇಳ್ತಾ ಇದ್ರು ಸರ್, ಹಾಡು ಹೇಳ್ಬೋದಾ ಮೇಡಮ್? ಯಾವ್ದಾರು ಹೇಳ್ಬೋದು. ಅಂಥ ಒಳ್ಳೆ ಸಿಂಗರ್ ಅಲ್ಲ, ನನ್ನ ಖುಷಿಗೆ ನಾನು ಹಾಡ್ಕೋತೀನಿ. ಇದು GSS ಅವ್ರದ್ದು, GS ಶಿವರುದ್ರಪ್ಪ ಅವರೊಂದು ಕವನ ಅದು. ಅಂದರೆ ನಮ್ಮನ್ನು ಎಷ್ಟೆಲ್ಲ ಶಕ್ತಿಗಳು ಪೊರೆಯತ್ವೆ ಅನ್ನೋದ್ರ ಬಗ್ಗೆ ಅವರು ತುಂಬ ಒಂದು ಹೃದಯವಾದ ಗೀತೆ ಇದು. ಕ್ಷಣ ಕ್ಷಣಕ್ಕೂ ನಮ್ಮ ಹಮ್ಮನರಿಯುವ ಲೋಕತಂತ್ರಗಳೇ ನಮೋ ನಮೋ. ಕ್ಷಣ ಕ್ಷಣಕ್ಕೂ ನಮ್ಮ ಹಮ್ಮನರಿಯುವ ಲೋಕತಂತ್ರಗಳೇ ನಮೋ ನಮೋ. ನಮ್ಮಲ್ಪತೆಯನು ತೋರುತ್ತ ಮೇರೆಯುವ ಬೆಳೆವ ತೇಜಗಳೇ ನಮೋ ನಮೋ. ಕ್ಷಣ ಕ್ಷಣಕ್ಕೂ ನಮ್ಮ ಹಮ್ಮನರಿಯುವ ಲೋಕತಂತ್ರಗಳೇ ನಮೋ ನಮೋ. ಬೆಳಕಿನ ಬೆಲೆಯ ನೆತ್ತಿ ತೋರುವಲು ಕವಿವ ಕತ್ತಲೆಗೆ ನಮೋ ನಮೋ. ಶೋಕತಾಪ ಭಯ ತಲ್ಲಣದಲ್ಲಿಯೂ ಗೆಲ್ಲುವ ಸಹನಿಗೆ ನಮೋ ನಮೋ. ಕ್ಷಣ ಕ್ಷಣಕ್ಕೂ ನಮ್ಮ ಹಮ್ಮನರಿಯುವ ಲೋಕತಂತ್ರಗಳೇ ನಮೋ ನಮೋ. ದಾರಿ ತಪ್ಪಿದರೂ ಕೈ ಹಿಡಿದೆತ್ತುವ ಕೃಪಾವಲಂಬಕ್ಕೆ ನಮೋ ನಮೋ. ಬೇಯಿಸಿದರೂ ಮಳೆ ಹೊಯ್ಯುತ್ತ ಹಸುರನು ಕೊನರಿಪ ಕರುಣಿಗೆ ನಮೋ ನಮೋ. ಕ್ಷಣ ಕ್ಷಣಕ್ಕೂ ನಮ್ಮ ಹಮ್ಮನರಿಯುವ ಲೋಕತಂತ್ರಗಳೇ ನಮೋ 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 ನಮೋ. ಚೆನ್ನಾಗಿತ್ತು ಮೇಡಮ್, ಅದಕ್ಕೆ ಹೇಳ್ತಿದ್ದಾರೆ ಸರ್ ಸಂಗೀತಗಾರರು ಅಂತೇಳಿ. ಇದು ಶಿವಮೊಗ್ಗ ಸುಬ್ಬಣ್ಣ ಅವರು ಸಂಗೀತ ನಿರ್ದೇಶನ ಮಾಡಿ ಜನಪ್ರಿಯ ಮಾಡಿರೋ ಹಾಡು. GSS ಅವರ ಕವನ ಇದು. ತುಂಬ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು.